ಗಾಂಜಾ ಕಳ್ಳರ ನಿದ್ದೆಗೆಡಿಸಿದ ಸಿಂದಗಿ ಪೊಲೀಸರು. ಸಿಪಿಐ ನಾನಾಗೌಡ ಪೊಲೀಸ್ ಪಾಟೀಲರಿಂದ ಮಿಂಚಿನ ಕಾರ್ಯಾಚರಣೆ. ಇಂಡಿ ಡಿವೈಎಸ್ಪಿ ಜಗದೀಶ್ ಎಚ್ಎಸ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ನಾನಾಗೌಡ ಪೊಲೀಸ್ ಪಾಟೀಲ, ಪಿಎಸ್ಐ ಆರೀಫ್ ಮುಷಾಪುರಿ ನೇತೃತ್ವದ ತಂಡ ಬರೋಬ್ಬರಿ 33 ಲಕ್ಷ ರೂಪಾಯಿ ಗಾಂಜಾ ಬೆಳೆ ಜಪ್ತಿ ಮಾಡಿದ ಪೊಲೀಸರು. ಹೌದು, ತಾಲೂಕಿನ ಬಂಡನೂರು ಗ್ರಾಮದಲ್ಲಿ ಬಸವರಾಜ ಬಾಳಪ್ಪ ಪೂಜಾರಿ ಎಂಬುವವರ ಹೊಲದಲ್ಲಿ ಬೆಳೆದಿದ್ದ ಬರೋಬ್ಬರಿ 133 ಕೆಜಿ ತೂಕದ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಇಂಡಿ ಡಿವೈಎಸ್ಪಿ ಜಗದೀಶ್ ಎಚ್ಎಸ್ ಇವರ ಮಾರ್ಗದರ್ಶನದಲ್ಲಿ ಸಿಪಿಐ ನಾನಾಗೌಡ ಪೊಲೀಸ್ ಪಾಟೀಲ, ಪಿಎಸ್ಐ ಆರೀಫ್ ಮುಷಾಪುರಿ ಇವರ ನೇತೃತ್ವದಲ್ಲಿ ಬುಧವಾರ ದಾಳಿಯನ್ನು ನಡೆಸಲಾಗಿದೆ. 133 ಕೆಜಿ ತೂಕದ ಗಾಂಜಾದ ಅಂದಾಜು ಮೊತ್ತ ಬರೋಬ್ಬರಿ 33,25,000 ರೂಪಾಯಿಗಳು ಅಂತ ತಿಳಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿಯಾದ ಸುರೇಶ ಕುಂಡಿ, ಭಗವಂತ ಮುಳಸಾವಳಗಿ, ಬಿಪಿ ಜೋಗಿ, ಡಿಎಲ್ ಪೂಜಾರಿ, ಜಟ್ಟೆಪ್ಪ ದೊಡಮನೆ ಹಾಗೂ ಇತರರು ಭಾಗವಹಿಸಿದ್ದರು.